ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ. 3 ವರ್ಷದ ಹೆಣ್ಣು ಮಗು, ಇನ್ನೂ ಶಾಲೆಯ ಮೆಟ್ಟಿಲನ್ನೇ ಹತ್ತಿಲ್ಲ. ಅಮ್ಮ ಅನ್ನೋ ಪದದ ಅರ್ಥವನ್ನಷ್ಟೇ ತಿಳಿದಿರುವ ಪುಟ್ಟ ಜೀವ ಅದು. ಆ ಮಗುವಿನ ಮೇಲೆ ಅತ್ಯಾಚಾರವಾಗುತ್ತೆ ಅಂದರೆ ತಂದೆ ತಾಯಿ ನ್ಯಾಯಕ್ಕಾಗಿ ಓಡಿದ್ರು. ಆದರೆ ಪೊಲೀಸ್ ಠಾಣೆಗಲ್ಲ, ಕೋರ್ಟ್ಗೂ ಅಲ್ಲ, ಗ್ರಾಮ ಪಂಚಾಯಿತಿಯ ಕಟ್ಟೆಗೆ. ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಅತ್ಯಾಚಾರ ಮಾಡಿದವನಿಗೆ ಕೇವಲ 1 ಲಕ್ಷ ರೂಪಾಯಿ ದಂಡ. ಅದು ಸಂತ್ರಸ್ತ ಕುಟುಂಬಕ್ಕೆ ಅಲ್ಲ. ಆ ಹಣದಲ್ಲೇ ಪಂಚಾಯಿತಿ ಸದಸ್ಯರು ಎಣ್ಣೆ ಮತ್ತು ಮಾಂಸದ ಪಾರ್ಟಿ ಮಾಡಿಕೊಂಡ್ರು. ಅಂದರೆ ಒಂದು ದೇಶ, ಒಂದು ಕಾನೂನು, ಒಂದು ಸಂವಿಧಾನ. ಆದರೆ ಇನ್ನು ಕೆಲ ಹಳ್ಳಿಗಳಲ್ಲಿ ನಡೆಯುತ್ತಿರೋದು ಮಧ್ಯಯುಗದ ನ್ಯಾಯ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ, ನಮ್ಮ ಸಮಾಜದ ಮನಸ್ಸನ್ನೇ ಪ್ರಶ್ನಿಸುವ ಕತೆ. ಒಂದು ಕರುಳು ಹಿಂಡುವ, ಹೃದಯ ವಿದ್ರಾವಕ ಸ್ಟೋರಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳೋಕೆ ಹೊರಟಿರೋ ಕತೆ ಇದೊಂದು ಕ್ರೈಮ್ ಸ್ಟೋರಿ ಅಲ್ಲ, ಒಬ್ಬ ಕ್ರಿಮಿನಲ್ ಬಗ್ಗೆಯೂ ಅಲ್ಲ, ಒಂದು ಗ್ರಾಮದ ವ್ಯವಸ್ಥೆ ಬಗ್ಗೆ, ಆ ಗ್ರಾಮದ ಪಂಚಾಯಿತಿಯ ವಿಕೃತತೆಯ ಬಗ್ಗೆ, ನ್ಯಾಯ ಅನ್ನೋ ಪದವನ್ನು ಹೇಗೆ ಹರಾಜು ಹಾಕಿದ್ರು ಎಂಬುದರ ಬಗ್ಗೆ. ಭಾರತ ಸಂವಿಧಾನ ರಾಷ್ಟ್ರ, ಎಲ್ಲರಿಗೂ ಸಮಾನ ನ್ಯಾಯ. ಅತ್ಯಾಚಾರ ಪ್ರಕರಣಗಳಲ್ಲಿ ಪೊಲೀಸರು ಕಡ್ಡಾಯವಾಗಿ ಪ್ರಕರಣ ದಾಖಲಿಸಬೇಕು. ಅದರಲ್ಲೂ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಪೋಕ್ಸೋ ಆಕ್ಟ್ ಎಂಬ ಅತ್ಯಂತ ಕಠಿಣ ಕಾನೂನಿದೆ. ಆದರೆ ದೇಶದ ಕೆಲ ಗ್ರಾಮಗಳಲ್ಲಿ ಇಂದಿಗೂ ಪೊಲೀಸ್ ಠಾಣೆಗಿಂತ ಮೊದಲು ಪಂಚಾಯಿತಿ ಕಟ್ಟೆಯೇ ನ್ಯಾಯಾಲಯ. ಜಮೀನಿನ ವ್ಯಾಜ್ಯ, ಕುಟುಂಬದ ಕಲಹ, ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ಪೊಲೀಸ್ ಠಾಣೆ, ಕೋರ್ಟು ಅಂತ ಅಲಿಯೋದರ ಬದಲು ಊರಲ್ಲೇ ಬಗೆಹರಿಸ್ಕೊಳ್ಬೋದು. ಆದರೆ 3 ವರ್ಷದ ಮಗುವಿನ ಅತ್ಯಾಚಾರ ಪ್ರಕರಣವನ್ನೇ ಪಂಚಾಯಿತಿಯಲ್ಲಿ ಇತ್ಯರ್ಥ ಮಾಡೋಕೆ ಪ್ರಯತ್ನಿಸಿದ್ರೆ, ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ. ಅವತ್ತು 11ನೇ ತಾರೀಕು ಶನಿವಾರ ಸಂಜೆ ಗುಮ್ಲಾ ಜಿಲ್ಲೆಯ ಪಲ್ಮಾ ಅನ್ನೋ ಒಂದು ಪುಟ್ಟ ಗ್ರಾಮ. ಆ ಮನೆಯಲ್ಲಿ 3 ವರ್ಷದ ಪುಟ್ಟ ಬಾಲಕಿ ಆಟ ಆಡ್ತಿದ್ಲು. ತಾಯಿ ಮನೆಯ ಕೆಲಸಗಳಲ್ಲಿ ನಿರತರಾಗಿದ್ದರು. ಆ ಸಮಯದಲ್ಲಿ ಆ ಕುಟುಂಬಕ್ಕೆ ಪರಿಚಿತನಾಗಿದ್ದ ಸುನಿಲ್ ಲೋಹಾರ್ ಅನ್ನೋ ವ್ಯಕ್ತಿ ಮನೆಗೆ ಬಂದಿದ್ದ. ಪರಿಚಿತ ವ್ಯಕ್ತಿ ಆದ್ದರಿಂದ ಯಾವುದೇ ಅನುಮಾನ ಇರಲಿಲ್ಲ. ನೀವು ಕೆಲಸ ಮಾಡ್ಕೊಳ್ಳಿ ಆಂಟಿ, ಮಗುವನ್ನು ನಾನು ನೋಡ್ಕೊಳ್ತೀನಿ ಅಂದಿದ್ದ. ಆ ತಾಯಿ ತನ್ನ ಪರಿಚಿತ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟು ಬಿಟ್ಲು. ಆದರೆ ಅವಳು ಊಹಿಸದ ದ್ರೋಹ ಕೆಲವೇ ಕ್ಷಣಗಳಲ್ಲಿ ನಡೆದು ಹೋಗಿತ್ತು. ಸುನೀಲ್ ಮಗುವನ್ನು ಮತ್ತೊಂದು ರೂಮಿಗೆ ಕರೆದುಕೊಂಡು ಹೋದ. ಅದೇ ಮನೆಯೊಳಗೆ ಆ 3 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಎಸಗಿಬಿಟ್ಟ. ಅತ್ಯಾಚಾರ ಅದು ಕೇವಲ ದೇಹದ ಮೇಲಿನ ದಾಳಿ ಅಲ್ಲ, ಜೀವನದ ಮೇಲಿನ ಕ್ರೂರ ದಾಳಿ. ಕೆಲವೇ ಕ್ಷಣಗಳಲ್ಲಿ ಮಗು ಜೋರಾಗಿ ಅಳೋಕೆ ಆರಂಭಿಸಿತ್ತು. ಆ ಕಿರುಚಾಟ ಕೇಳಿದ ತಾಯಿ ಓಡೋಡಿ ಬಂದಿದ್ಲು. ಆಕೆ ಕಂಡ ದೃಶ್ಯ ಯಾವ ತಾಯಿಯೂ ನೋಡಬಾರದ ದೃಶ್ಯವದು. ತಕ್ಷಣ ಮಗುವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋದರು. ವೈದ್ಯರು ಚಿಕಿತ್ಸೆ ಆರಂಭಿಸಿದ್ರು. ಕಾನೂನಿನ ಪ್ರಕಾರ ಮುಂದಿನ ಹೆಜ್ಜೆ ಇಡಬೇಕಿತ್ತು, ಪೊಲೀಸ್ ಠಾಣೆ ಮೆಟ್ಟಿಲು ಏರಬೇಕಿತ್ತು. ಆದರೆ ಕತೆ ಮತ್ತೊಂದು ಟರ್ನ್ ಪಡೆದುಕೊಂಡಿತ್ತು. ಗ್ರಾಮದ ಕೆಲವು ಮುಖಂಡರು ಪೊಲೀಸ್ ತನಿಖೆ ಅಂತೆಲ್ಲ ಬೇಡ, ಗ್ರಾಮದಲ್ಲೇ ಇದನ್ನು ಬಗೆಹರಿಸೋಣ ಅಂದರು. ಊರವರೆಲ್ಲ ಸೇರಿ ಮಾಡಿದ ಈ ನಿರ್ಧಾರಕ್ಕೆ ಅಮಾಯಕ ಪೋಷಕರು ಒಪ್ಕೊಂಡ್ರು. ಪಾಪ ಇಡೀ ಊರು ಒಂದಾದಾಗ ಏನು ತಾನೇ ಮಾಡೋಕ್ಕೆ ಸಾಧ್ಯ ಹೇಳಿ. ತುರ್ತು ಪಂಚಾಯಿತಿ ಸಭೆ ಕರೆದ್ರು.
ಆದರೆ ಅಲ್ಲಿ ನಡೆದ ಮಾತುಗಳು, ಮಗುವಿನ ಮೇಲೆ ನಡೆದ ದೌರ್ಜನ್ಯಕ್ಕೆ ನ್ಯಾಯ ಕೊಡಿಸೋದಕ್ಕಿಂತ ಆ ದುಷ್ಟನನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋ ಚರ್ಚೆ ನಡೆದಿತ್ತು. ಕೊನೆಗೆ ಊರವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದ್ರು. ಅತ್ಯಾಚಾರಕ್ಕೆ 1,00,000 ರೂಪಾಯಿ ದಂಡ, ಜಸ್ಟ್ 1,00,000. ಅತ್ಯಾಚಾರಕ್ಕೆ, ಆ ಮಗುವಿನ ಜೀವನಕ್ಕೆ ಪಂಚಾಯಿತಿ ಬೆಲೆ ಕಟ್ಟಿದ್ದು 1,00,000 ರೂಪಾಯಿ. ಎಸ್, 1,00,000 ರೂಪಾಯಿ ದಂಡ. 3 ವರ್ಷದ ಮಗುವಿನ ಜೀವನ 1,00,000 ರೂಪಾಯಿಗೆ ಅಳೆಯಲಾಯಿತು. ಈ ಅತ್ಯಾಚಾರ ಪ್ರಕರಣ ಹಣ ಕೊಟ್ಟು ಮುಗಿಸ್ಕೊಂಡು ಬಿಡುವ ವ್ಯವಹಾರವಾಗಿ ಬದಲಾಯಿತು. ಆರೋಪಿ ಫುಲ್ ಖುಷ್. ಕ್ಯಾಕರಿಸಿ ಮುಖಕ್ಕೆ ಉಗಿದು 4 ತದ್ಕಿ ಪೊಲೀಸರಿಗೆ ಒಪ್ಪಿಸಬೇಕಾದ ಊರವರು 1,00,000 ರೂಪಾಯಿ ದಂಡ ಕಟ್ಟಿ ಹೋಗು ಅಂದಿದ್ರು. ಇದರ ಮುಂದೆ ಆಗಿದ್ದು ದುರಂತ, ನಿಜಕ್ಕೂ ದುರಂತ. ಸುನಿಲ್ ಲೋಹಾರ್ ತಕ್ಷಣ 20,000 ರೂಪಾಯಿ ಕೊಟ್ಟು ಬಿಟ್ಟ. ಉಳಿದ 80,000ವನ್ನ 1 ವಾರದಲ್ಲಿ ಕೊಡ್ತೀನಿ ಅಂತೇಳಿ ಎದ್ದು ಹೊರಟಿದ್ದ. ಇದಕ್ಕೆ ಪಂಚಾಯಿತಿಯು ಒಪ್ಪಿತ್ತು. ಪಂಚಾಯಿತಿದಾರರು ತಲೆ ಆಡಿಸಿದ್ರು. ಇಲ್ಲಿ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಆ ಹಣ ಸಂತ್ರಸ್ತ ಕುಟುಂಬಕ್ಕೆ ತಲುಪ್ತಾ? ಖಂಡಿತ ಇಲ್ಲ. ಇಲ್ಲೇ ಅಸಹ್ಯ ಅನಿಸೋದು, ಕೋಪ ಉಕ್ಕಿ ಬರೋದು. ಈಗ ನಾನು ಹೇಳೋದು ಈ ಕಥೆಯ ಅತ್ಯಂತ ಭಯಾನಕ ಭಾಗ. ಆ 20,000 ರೂಪಾಯಿ ಪಂಚಾಯಿತಿ ಸದಸ್ಯರ ಕೈಯಲ್ಲೇ ಉಳಿತು. ರಾತ್ರಿ ಅದೇ ಹಣದಲ್ಲೇ ಮಾಂಸ, ಮದ್ಯ, ಭರ್ಜರಿ ಪಾರ್ಟಿ ಮಾಡಿದ್ರು. ಒಂದು ಕಡೆ ಆಸ್ಪತ್ರೆಯಲ್ಲಿ 3 ವರ್ಷದ ಮಗು ನೋವಿನಿಂದ ಅಳುತ್ತಿತ್ತು. ಮತ್ತೊಂದು ಕಡೆ ಆ ಮಗುವಿನ ನೋವಿನ ಹಣದಲ್ಲೇ ಭರ್ಜರಿ ಪಾರ್ಟಿ ನಡೀತಿತ್ತು. ಇದನ್ನು ಕೇಳಿದಾಗ ಮಾನವೀಯತೆ ಎಂಬ ಪದವೇ ನಾಚಿಕೆ ಪಡುತ್ತೆ ಅಲ್ವಾ? ಪ್ರತಿ ಕತ್ತಲೆಯಲ್ಲೂ ಒಂದು ಬೆಳಕಿರುತ್ತೆ. ಪ್ರತಿ ಸುಳ್ಳಿನ ಬೆನ್ನಲ್ಲೇ ಸತ್ಯ ಇರುತ್ತೆ. ಕೆಟ್ಟದ್ದರ ಹಿಂದೆ ಒಳ್ಳೆಯದು ಇದ್ದೇ ಇರುತ್ತೆ. ಅದೇ ರೀತಿ ಗ್ರಾಮದಲ್ಲೇ ಇದ್ದ ಒಬ್ಬ ವ್ಯಕ್ತಿ ಈ ಅನ್ಯಾಯವನ್ನು ಸಹಿಸಿಕೊಳ್ಳಿಲ್ಲ. ಅವನು ರಹಸ್ಯವಾಗಿ ಪೊಲೀಸರಿಗೆ ಕರೆ ಮಾಡಿದ್ದ. ಸರ್, ಅತ್ಯಾಚಾರ ಪ್ರಕರಣವನ್ನು ಮುಚ್ಚಿ ಹಾಕ್ತಿದ್ದಾರೆ, ಕುಟುಂಬದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ ಸಾರ್, 1,00,000ಕ್ಕೆ ತೀರ್ಮಾನ ಮಾಡಿ ಆರೋಪಿಯನ್ನ ಬಿಟ್ಟು ಕಳಿಸಿ ಅದೇ ದುಡ್ಡಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ ಅಂದಿದ್ದ. ಆ ಒಂದು ಕರೆ ಆ ಮಗುವಿನ ಬದುಕಿನಲ್ಲಿ ನಡೆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವ ಹೆಜ್ಜೆ ಆಯಿತು. ಮಾಹಿತಿ ಸಿಕ್ಕ ತಕ್ಷಣ ಘಾಗ್ರಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಗ್ರಾಮಕ್ಕೆ ಎಂಟ್ರಿ ಕೊಟ್ಟರು. ಪಂಚಾಯಿತಿ ಸದಸ್ಯರ ಪಾರ್ಟಿ ಜೋರಾಗಿ ನಡೀತಿತ್ತು. ಮದ್ಯ, ಮಾಂಸ, ಸಂಭ್ರಮದ ನಡುವೆ ಪೊಲೀಸರ ಬೂಟಿನ ಸದ್ದು ಕೇಳಿಸ್ಲಿಲ್ಲ. ಅದೇ ಸ್ಥಳದಲ್ಲೇ ಆರೋಪಿ ಸುನಿಲ್ ಲೋಹಾರ್ ಕೂಡ ಇದ್ದ. ಪೊಲೀಸರು ಪಾರ್ಟಿ ನಡೆಯುತ್ತಿದ್ದ ಸ್ಪಾಟಲ್ಲೇ ಆರೋಪಿಯ ಕೊರಳ ಪಟ್ಟಿ ಹಿಡಿದು ಅರೆಸ್ಟ್ ಮಾಡಿದ್ರು. ನಂತರ ಮಗುವಿನ ತಾಯಿಯ ಹೇಳಿಕೆ ದಾಖಲಿಸಿಕೊಂಡ್ರು. ಅಧಿಕೃತವಾಗಿ ಪೋಕ್ಸೋ ಪ್ರಕರಣ ದಾಖಲಾಯಿತು. ಕೊನೆಗೂ ಕಾನೂನು ತನ್ನ ಕೆಲಸ ಆರಂಭಿಸಿತ್ತು. ಈ ಪ್ರಕರಣ ದೇಶದಾದ್ಯಂತ ಸುದ್ದಿಯಾದ ಬಳಿಕ ಆರಂಗಿ ಪಂಚಾಯಿತಿ ಮುಖ್ಯಸ್ಥ ಲೋಡೋ ಯಕ್ಕ ಪ್ರತಿಕ್ರಿಯೆ ನೀಡಿದ್ದಾರೆ. ಸಭೆ ನಡೆದಿರೋದು ನಿಜ, ಆದರೆ ನನಗೆ ಮಾಹಿತಿ ಇರಲಿಲ್ಲ. ಪೊಲೀಸರು ಬಂದ ನಂತರವೇ ಗೊತ್ತಾಯಿತು ಅಂದಿದ್ದಾರೆ. ಈ ಹೇಳಿಕೆಯನ್ನು ಪೊಲೀಸರು ಪರಿಶೀಲಿಸ್ತಿದ್ದಾರೆ. ಸಭೆಯಲ್ಲಿ ಯಾರು ಭಾಗಿಯಾಗಿದ್ರೋ, ಯಾರು ನಿರ್ಧಾರ ತೆಗೆದುಕೊಂಡ್ರೋ, ಹಣ ಯಾರ ಕೈಗೆ ಹೋಯ್ತು ಅನ್ನೋದರ ತನಿಖೆ ಮುಂದುವರೆದಿದೆ. ಈ ಕಥೆಯಲ್ಲಿ ಅತ್ಯಾಚಾರ ಮಾಡಿದವನು ಒಬ್ಬನೇ, ಆದರೆ ಅಪರಾಧವನ್ನು ಮುಚ್ಚಿ ಹಾಕೋಕೆ ಪ್ರಯತ್ನಿಸಿದವರು ಹಲವರು. ಒಬ್ಬ ಕ್ರಿಮಿನಲ್ಗಿಂತ ಕ್ರಿಮಿನಲ್ನನ್ನು ರಕ್ಷಿಸುವ ವ್ಯವಸ್ಥೆ ಹೆಚ್ಚು ಅಪಾಯಕಾರಿ. 3 ವರ್ಷದ ಮಗುವಿಗೆ ನ್ಯಾಯ ಕೊಡಬೇಕಿದ್ದವರು ಹಣ ಪಡೆದು ಎಣ್ಣೆ ಕುಡಿದ್ರು. ಇದು ಕಾನೂನು ಉಲ್ಲಂಘನೆ ಮಾತ್ರವಲ್ಲ, ಮಾನವೀಯತೆಯ ಮೇಲಿನ ದ್ರೋಹ. ಒಂದು ಪ್ರಶ್ನೆ ಒಮ್ಮೆ ಯೋಚಿಸಿ, ಪೊಲೀಸರಿಗೆ ಮಾಹಿತಿ ಕೊಟ್ಟ ಆ ಒಬ್ಬ ವ್ಯಕ್ತಿ ಇರದೇ ಇದ್ದಿದ್ರೆ
ಏನಾಗ್ತಿತ್ತು? ಒಂದು ಅತ್ಯಾಚಾರ 1,00,000 ರೂಪಾಯಲ್ಲಿ ಮುಗಿದೋಗ್ತಿತ್ತು ಅಲ್ವಾ? ಆ ಆರೋಪಿ ಮರುದಿನ ಮತ್ತೆ ಸ್ವತಂತ್ರವಾಗಿ ತಿರುಗಾಡ್ತಿದ್ದ, ಮತ್ತೊಂದು ಮಗುವಿನ ಬೇಟೆಗೆ ಸಜ್ಜಾಗ್ತಿದ್ನೋ ಏನೋ, ಯಾರಿಗ್ ಗೊತ್ತು? ನೊಂದ ಮಗುವಿಗೆ ನ್ಯಾಯ ಸಿಗಲಿ, ವಿಕೃತ ಕಾಮುಕನಿಗೆ ಶಿಕ್ಷೆಯಾಗಲಿ, ಪ್ರಕರಣ ಮುಚ್ಚಿ ಹಾಕೋಕೆ ಯತ್ನಿಸಿದವರಿಗೆ ಧಿಕ್ಕಾರವಿರಲಿ. ಇಂತಹ ಡಿಫ್ರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಇದು ಸಮಾಜದ ಸ್ವರ.